ಕುಮಾರಣ್ಣವರು 20 ತಿಂಗಳ ಸರ್ಕಾರದಲ್ಲಿ ರೈತರಿಗೆ ಮತ್ತು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದರು. 20 ತಿಂಗಳ ಸರ್ಕಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಅವ್ರನ್ನ ನೋಡಿ ಅನುಸರಿಸುವಂಥ ಹೋಗುವಂಥ ಒಂದು ರೀತಿ ಮಾಡಿದ್ದರು. ಈ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಹ ಕುಮಾರಣ್ಣವರು ಮಾಡಿದಂಥ ಸಾಧನೆ ಇವತ್ತು ರೈತರ ಒಂದು ಸಾಲ ಮುಕ್ತ ಒಂದು ವ್ಯವಸ್ಥೆಯನ್ನು ಮಾಡೋದೊಂದು ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಮಾದರಿಯಾದಂಥದ್ದು, ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಸ್ಥಿತಿ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕುಮಾರಣ್ಣವರು 100 ದಿನ ಆಡಳಿತ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ತಾಯಿದೆ. ಈ 100 ದಿನ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಹೋರಾಟ, ಇದು ಜನಗಳಿಗೆ ಯಾವ ರೀತಿ ಅವರು ಸೇವೆಗಳು ಮಾಡ್ತಾಯಿದ್ದಾರೆ ಅಂತೇಳೋದು ನಾವು ದಿನ ದಿನ ನೋಡ್ತಾ ಇದ್ದೀವಿ. ಜನತೆ ದರ್ಶನ ಅಂತ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನ ಬಡವರಿಗಾಗಲಿ ಜನತಾ ದರ್ಶನ ಒಬ್ಬ ಮುಖ್ಯಮಂತ್ರಿ ಸ್ಥಾನದಿದ್ದು ಜನಗಳಿಗೆ ಇಷ್ಟು ಹತ್ತಿರವಾಗಿ ಕೆಲಸ ಮಾಡ್ತಾರಂಥ ನಾಯಕರನ್ನ ನಾವು ಇಲ್ಲಿವರೆಗೂ ರಾಜ್ಯದಲ್ಲಿ ನೋಡಿಲ್ಲ. ಮೊದಲ ಬಾರಿ ಕುಮಾರಣ್ಣನ ಮಾತ್ರ ನೋಡಿದ್ವಿ. ಕುಮಾರಸ್ವಾಮಿಯವರು ಸಂಪೂರ್ಣವಾಗಿ 5 ವರ್ಷ ಆಡಳಿತ ನಡೆಸ್ತಾರಂಥ ನಂಬಿಕೆ ನಮಗೆ ಸಾಮಾನ್ಯ ಜನತೆಯಾಗಿ ನಮಗೆ ಎಲ್ಲರಿಗೂ ಇದೆ. ಸರ್, ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ರಾಜಕೀಯ ಇತಿಹಾಸದಲ್ಲೇ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅನಿಸ್ಕೊಂಡು ಇವತ್ತು ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮಾಡ್ತಾಯಿದ್ದಾರೆ. ಇನ್ನೊಂದೇನೆಂದರೆ 100 ದಿವಸ ಆಡಳಿತದಲ್ಲಿ ಸಾಕಷ್ಟು ಅವರು ರೈತರ ಬಗ್ಗೆನೇ ತುಂಬ ಕಾಳಜಿ ತಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇದು ತುಂಬ ಬಡವರಿಗೆಲ್ಲ ತುಂಬ ಅನುಕೂಲ ಆಗ್ತಾಯಿದೆ. ಸರ್, ರೈತರು ಸಾಲ ಮನ್ನಾ ಮಾಡಿದ್ದಾರೆ, ಕೃಷಿ ಬಗ್ಗೆ ತುಂಬ ಕಾಳಜಿ ತಗೊಂಡಿದ್ದಾರೆ, ನಾಗರಿಕವಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಇನ್ನೂ 5 ವರ್ಷ ಇದೇ ಥರ ಅವ್ರ ಕೆಲಸ ಸಂಪೂರ್ಣವಾಗಿ ಕೂಡೋವರೆಗೂ ಯಾವುದೇ ತೊಂದರೆ ಬರದಂಗೆ ಅಧಿಕಾರ ಹಿಂಗೆ ಮುಂದುವರಿಯಲಿ ಅನ್ನೋದೇ ನಮ್ಮ ಆಸೆ.